ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್ ರೀ. ಬಿಸಿಬೇಳೆ ಬಾತನ್ನು ಯಾವ ರೀತಿಯಲ್ಲಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಒತ್ತಿ. ಬೆಲ್ ಬಟನ್ನ ಒತ್ತೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತಾವ್ರಿ. ನಮ್ಮ ವಿಡಿಯೋಗಳನ್ನು ನೀವೇ ನೋಡ್ಬೋದು ರೀ. ಸಣ್ಣ ಮಕ್ಕಳು ವೆಜಿಟೇಬಲ್ಸ್ ತಿನ್ನಂಗಿಲ್ರಿ, ಹಾಗಾಗಿ ಈ ರೀತಿಯಾದ ಬಿಸಿಬೇಳೆ ಭಾತ್ ಒಮ್ಮೆ ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅವರಿಗೆ ಬೆಳಗ್ಗೆ ಬೇಗನೆ ಆಗುವಂಥ ರೆಸಿಪಿ ಈ ರೀತಿಯಾದ ಬಿಸಿಬೇಳೆ ಭಾತ್ ಒಮ್ಮೆ ಮಾಡಿಕೊಡ್ರಿ. ಫಟಾಫಟ್ ಅಂತ ಹೇಳಿ ಕೇವಲ 10 ನಿಮಿಷಗಳಲ್ಲಿ ಆಗಿಬಿಡುತ್ತೆ. ಹಾಗೆ ಇದು ಹೆಲ್ದಿ ಫುಡ್ ಕೂಡ ಅದ ರೀ. ಬೇಕಾಗುವ ಸಾಮಗ್ರಿಗಳು: ಅನಂತರ ಪುದೀನ ಕೊತ್ತಂಬರಿ ಮಿಕ್ಸ್ ತೊಗೊಂಡಿನ್ರಿ, 1 ಈರುಳ್ಳಿ, 1 ಟೊಮೆಟೊ ಮತ್ತು ಇದು ಫ್ಲವರ್ ಬರುತ್ತೆ ನೋಡ್ರಿ, ಇದನ್ನು ಕೂಡ ಸ್ವಲ್ಪನೇ ತೊಗೊಂಡಿನ್ರಿ. ಆಮೇಲೆ ಬೀನ್ಸ್ ಕೂಡ ತೊಗೊಂಡಿನ್ರಿ, 8 ಬೀನ್ಸ್ ತೊಗೊಂಡಿನ್ರಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿನ್ರಿ. ಮತ್ತು 1 ಪೊಟ್ಯಾಟೊ ತೊಗೊಂಡಿನ್ರಿ. ಹಾಗೆ 1 ಮೆಣಸಿನಕಾಯಿ ಟೇಸ್ಟಿಗೆ ತೊಗೊಂಡಿನ್ರಿ. ಖಾರಕ್ಕೆ ನಾವು ಬಿಸಿಬೇಳೆ ಭಾತ್ ಪೌಡರ್ ಮತ್ತು ಒಣಮೆಣಸಿನಕಾಯಿ ಹಾಗೆ ಚಕ್ಕಿ ಲವಂಗ ದಾಲ್ಚಿನ್ನಿ ಇಷ್ಟನ್ನು ಹಾಕೊಳ್ಳೋದ್ರಿಂದ ಖಾರ ಹೆಚ್ಚಾಗಿ ತೊಗೊಂಡಿಲ್ರಿ. ಜಸ್ಟ್ 1 ಮೆಣಸಿನ್ಕಾಯಿ ಫ್ಲೇವರ್ಗೋಸ್ಕರ ತೊಗೊಂಡಿನ್ರಿ. ಇವುಗಳನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ರೀ. ಹಾಗೆ ಹೂಕೋಸನ್ನು ಕಟ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು 1 ಕುದಿ ಕುದಿಸ್ಕೊತೀನಿ ರೀ. 1 ಕಪ್ ಅಕ್ಕಿಗೆ ಅರ್ಧ ಕಪ್ ಅಷ್ಟು ಬೇಳೆ ತೊಗೊಂಡಿನ್ರಿ. ಹಾಗೆ ಬಿಸಿಬೇಳೆ ಭಾತ್ ಪೌಡ್ರು ಹೊರಗಿನ ಸಿಗುತ್ತಲ್ರಿ, ಅದೇ ಪ್ಯಾಕೆಟನ್ನು ತೊಗೊಂಡಿನ್ರಿ. ಇವಾಗ ಕಟ್ ಮಾಡ್ಕೊಂಡಿರೋದು ಎಲ್ಲ ಆಗೈತ್ರಿ. ಹಾಗಾಗಿ ಒಂದು ಕುಕ್ಕರ್ನ ತೊಗೊಳ್ತೀನಿ ರೀ. ತೊಗೊಂಡು ಅದಕ್ಕೆ 1 ಕಪ್ ಅಕ್ಕಿನ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಅರ್ಧ ಕಪ್ ಬೇಳೆನ ಹಾಕ್ಕೊಳ್ತೀನಿ ರೀ. ಹಾಗೆ ವಟಾಣಿ ಕೂಡ 4 ಟೇಬಲ್ ಸ್ಪೂನ್ ಅಷ್ಟು ವಟಾಣಿ ತೊಗೊಂಡಿನಿ ರೀ. ವಟಾಣಿ ಕೂಡ ಹಾಕ್ಕೊಳ್ತೀನಿ ರೀ. ವಟಾಣಿ ನಿಮಗೆ ಫ್ರೆಶ್ ಸಿಕ್ಕರೆ ತುಂಬಾ ಒಳ್ಳೇದಾಯ್ತು ರೀ. ಫ್ರೆಶ್ ಸಿಗಲಿಲ್ಲ ರೀ, ಹಾಗಾಗಿ ಕಟ್ಟಿ ವಟಾಣಿನ ಹಾಕ್ಕೊಳ್ತಾ ಇದ್ದೀನಿ ರೀ. ಇವುಗಳನ್ನು ಬೇಕಿದ್ರೆ ನೀವು ನೆನೆಸಿ ಕೂಡ ಹಾಕ್ಕೊಳ್ಬೋದು ರೀ. ವಟಾಣಿ 3 ವಿಷಿಲ್ ತೊಗೊಳೋದ್ರಿಂದ ಕುದೀತೈತ್ರಿ ವಟಾಣಿ, ಹಾಗಾಗಿ ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ ರೀ. ಆಮೇಲೆ ಇವುಗಳನ್ನು ಒಂದೆರಡು ಸತ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊತೀನಿ ರೀ. ತೊಳ್ಕೊಂಡು ಚಲೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ಒಟ್ಟೆ 1 ಕಪ್ ಅಕ್ಕಿ, ಅರ್ಧ ಕಪ್ ಬೇಳೆ, ಟೋಟಲಿ 1.5 ಕಪ್ ಅಷ್ಟು ಅದಾವ್ರಿ ಅಕ್ಕಿ ಬೇಳೆ ಸೇರಿ. 4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ರೀ. ನಾವು ಎಷ್ಟು ಮೆತ್ತಗೆ ಮಾಡ್ತೇವ್ರಿ ಅಷ್ಟು ಚೆನ್ನಾಗಾಗುತ್ತೆ ರೀ ಬಿಸಿಬೇಳೆ ಭಾತ್. ನಾವು ಆದಷ್ಟು ಅನ್ನನ ಮೆತ್ತಗೆ ಮಾಡ್ಕೊಳ್ಳೋಣ ರೀ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ ಮತ್ತು 1 ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಗೆ 1 ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ರೀ. ಮತ್ತು ಕ್ಯಾರೆಟ್ ಅಷ್ಟು ಹಾಕ್ಕೊಂಡಿನಿ ರೀ. ಬೀನ್ಸ್ ಕೂಡ ಅಷ್ಟು ಹಾಕ್ಕೊಂಡಿನಿ ರೀ. ಹಾಗೆ ಆಲೂ ಕೂಡ ಅಷ್ಟು ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ರೀ. ಹಾಗೆ ಹೂಕೋಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ 3 ಶಿಟ್ಟಿ ಅಥವಾ 4 ಶಿಟ್ಟಿ ತೊಗೊಳ್ಬೇಕ್ರಿ. ನಾನು ಇವಾಗ 3 ಶಿಟ್ಟಿ ತೊಗೊಳ್ತಾ ಇದ್ದೀನಿ ರೀ. ಸಣ್ಣ ಉರಿ ಇಟ್ಟು 3 ಶಿಟ್ಟಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಕುದೀತೈತ್ರಿ. ನೋಡಿ ಫ್ರೆಂಡ್ಸ್, ನಾನು 1 ಟೊಮೆಟೊ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ರೀ. ಇದರಲ್ಲಿನೇ ಅರ್ಧದಷ್ಟು ಕುಕ್ಕರಲ್ಲಿ ಹಾಕ್ಕೊಂಡಿನಿ ರೀ. ಇನ್ನೂ ಅರ್ಧ ಪಾಣ್ಯದೊಳಗೆ ಹಾಕ್ಕೊಳ್ತೀನಿ ರೀ. ನಾನು ಮೆಣಸಿನ್ಕಾಯಿ ಕೂಡ ಎಲ್ಲವೂ ಹಾಕಿಲ್ಲ ರೀ. ಜಸ್ಟ್ 1 ಮೆಣಸಿನ್ಕಾಯ್ದಲ್ಲಿ 2 ಮೆಣಸಿನ್ಕಾಯಿ ಮಾತ್ರ ಕಟ್ ಮಾಡಿಕೊಂಡು ಈ ಕುಕ್ಕರಲ್ಲಿ ಹಾಕ್ಕೊಂಡಿನಿ ರೀ. ಇನ್ನೂ 2 ಮೆಣಸಿನ್ಕಾಯಿನ ಒಗ್ಗರಣೆಗೆ ಇಟ್ಟೀನಿ ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೀನಿ ರೀ. ಇವಾಗ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು 3 ವಿಜಿಲ ತೊಗೊಳ್ತಾ ಇದ್ದೀನಿ ರೀ. ಸಣ್ಣಗೆ ಇಟ್ಟು 3 ವಿಜಿಲ್ ತೊಗೊಳ್ರಿ. ಆಮೇಲೆ ಈ ಕಡೆ ಅನ್ನ ಆಗುವವರೆಗೂ ಈ ಕಡೆ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಳ್ತೀನಿ ರೀ. ಒಗ್ಗರಣೆ ಕೊಟ್ಕೊಳ್ಳಲು ಮೊದಲಿಗೆ 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡಿನಿ ರೀ. ಆನಂತರ ಒಣಮೆಣಸಿನಕಾಯಿ, 2 ಲವಂಗ, 2 ಮೆಣಸು ಇಷ್ಟನ್ನು ಹಾಕ್ಕೊಂಡಿನಿ ರೀ. ಹಾಗೆ ಕಡಿಪತ್ತೆ ಮತ್ತು ಮೆಣಸಿನಕಾಯಿ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ ರೀ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗುವಂಗೆ ಫ್ರೈ ಮಾಡ್ಕೊಳ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡು ಸಣ್ಣ ಉರಿಟ್ಟು ಫ್ರೈ ಮಾಡ್ಕೊಳ್ಳೋಣ ರೀ. ಈ ಕಡೆ 1 ಕಪ್ ಒಳಗೆ ಹುಣಸೆ ಹಣ್ಣನ್ನು ತೊಗೊಂಡಿನಿ ರೀ. ತೊಗೊಂಡು ನೀರು ಹಾಕಿ ನೆನೆಯಲು ಇಡ್ತಾ ಇದ್ದೀನಿ ರೀ.
ಈ ಕಡೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗೈತ್ರಿ, ಹಾಗಾಗಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ರೀ. ಟೊಮೆಟೊ ಹಾಕ್ಕೊಂಡು ಮತ್ತೆ ತಿರುವಾಡ್ಕೊಳ್ತೀನಿ ರೀ. ಆನಂತರ ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರೀ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ಸಾರಿ ಫ್ರೆಂಡ್ಸ್, ಶೇಂಗಾ ಬೀಜ ಮೊದಲಿಗೆ ಸ್ಟಾರ್ಟಿಂಗ್ ಜೀರಿಗೆ ಸಾಸಿವೆ ನಂತರನೇ ಹಾಕೊಳ್ಳೋದೈತ್ರಿ. ನನಗೆ ನೆನಪಾಗಲಿಲ್ಲ ರೀ, ಹಾಗಾಗಿ ಹಾಕ್ಕೊಳ್ಳಿಲ್ರಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ ರೀ. ನೀವು ಎಣ್ಣೆಯಲ್ಲಿನೇ ಶೇಂಗಾ ಬೀಜನ ಹುರ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ರೀ ಫ್ರೆಂಡ್ಸ್. ಸ್ವಲ್ಪನೇ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಗೆ ಬಿಸಿಬೇಳೆ ಬಾತ್ ಪೌಡ್ರ್ ಕೂಡ 3 ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತಾ ಇದ್ದೀನಿ ರೀ. ನೀವು ಖಾರ ಇನ್ನೂ ಜಾಸ್ತಿ ಉಣ್ತಾ ಇದ್ದರೆ ಇನ್ನೂ 1 ಟೇಬಲ್ ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ರಿ. ಇವಾಗ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ರೀ. ನಾವು ಹುಳಿ ಜಾಸ್ತಿ ಉಣ್ಣಂಗಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರೀ. ನೀವು ಹುಳಿ ಜಾಸ್ತಿ ಉಣ್ತಾ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಿವುಚ್ಬಿಟ್ಟು ಹಾಕ್ಕೊಳ್ರಿ, ಅಂದರೆ ತುಂಬ ಜಾಸ್ತಿ ಹುಳಿ ಬಿಡುತ್ತೆ ರೀ. ನಾನು ಒಗ್ಗರಣೆಯಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು 2 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ. ಫ್ರೈ ಮಾಡ್ಕೊಂಡಾದ ನಂತರ ನೋಡಿರಿ ಈ ರೀತಿಯಲ್ಲಿ ಕಾಣಿಸುತ್ತೆ ರೀ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ. ಎಣ್ಣೆಯಲ್ಲಿನೇ ಫ್ರೈ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕ್ರಿ. ಮುಚ್ಚಳ ಮುಚ್ಚಿ 1-2 ಮಿನಿಟ್ ಕುದಿಸ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಬಿಟ್ಟೈತ್ರಿ. ನಂತರ ಈ ಕಡೆ ಅನ್ನ ಕೂಡ ರೆಡಿ ಆಗೈತ್ರಿ. ಸಿಟ್ಟಿನ ತೆಗೆದುಬಿಟ್ಟು ರೈಸ್ ಹೇಗೆ ಕುದ್ದಿದೆ ಅಂಥೇಳಿ ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಕುದ್ದೈತ್ರಿ. ವೆಜಿಟೇಬಲ್ಸು, ರೈಸ್, ಬ್ಯಾಳಿ ತುಂಬ ಚೆನ್ನಾಗಿ ಕುದ್ದೈತ್ರಿ. ಇವಾಗ ಸ್ವಲ್ಪ ತರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಈ ರೈಸನ್ನು ಈ ಒಗ್ಗರಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ತಿರುವ್ಕೊಳ್ತೀನಿ ರೀ. ಬಿಸಿಬೇಳೆ ಬಾತ್ ಸ್ವಲ್ಪನೇ ಬಿಸಿ ಬಿಸಿಯಾಗಿ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ರೀ. ಹಾಗಾಗಿ ಈ ರೀತಿಯಲ್ಲಿ ಗಟ್ಟಿಯಾಗಿದ್ರೆ ರೀ 1 ಗ್ಲಾಸ್ ನೀರು ಬಿಸಿ ಮಾಡ್ಕೊಳ್ರಿ. ಬಿಸಿ ಮಾಡಿಕೊಂಡು ಈ ಬಿಸಿಬೇಳೆ ಬಾತು ಅನ್ನದೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ರಿ. 1 ಕುದಿ ಬಂದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕ್ಕೊಳ್ಳಿಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಹೇಗೆ ಟೇಸ್ಟ್ ಆಗುತ್ತೆ ರೀ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಹಾಗಾಗಿ 2 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕ್ಕೊಂಡು 1 ಕುದಿ ತೊಗೊಳ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಬಂದೈತ್ರಿ ಬಿಸಿಬೇಳೆ ಬಾತ್. ತುಂಬ ಚೆನ್ನಾಗಾಗೈತ್ರಿ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ರೀ. ನೋಡಿದ್ರೇ ತಿನ್ನಬೇಕು ಅನ್ಸಾಕತೈತ್ರಿ. ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಈ ರೀತಿಯಾದ ಬಿಸಿಬೇಳೆ ಬಾತನ್ನು ಮಾಡ್ಕೊಳ್ರಿ. ಹಾಗೆ ಇದಕ್ಕೆ ಸ್ವಲ್ಪ ಖಾರ ಬೂಂದಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ರೀ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.